ಹಾಕೊಂಡೆ ಅವಳು ಆ ಕಡೆ ತಿರ್ಸ್ಕೊಂಡು ಕೂತಿರೋದು ಮಕ್ಕನ ಎಲ್ಲ ಕೂತ್ಕೊಂಡ್ಬಿಡು ನಮ್ಗೇನಾಗುತ್ತೆ. ನಮ್ಮ ಮನೆ ಬಾಕ್ಲಾಗ ನಾವು ಕೂತಿದ್ದೀರಾ, ಅವ್ರ ಮನೆ ಬಾಕ್ಲಾಗ ಅವ್ರು ಕೂತಾಳೆ. ಲೇ ಎತ್ತೋದು ನನ್ನ ಯಜಮಾನ್ ನೀನು ಹೇಳಿದ್ರೆ ಕಾಣಿಸೋದೇ ಇಲ್ಲ ಸರೋಜಿ. ಬಿದ್ದವನ್ ಮನೆಯಾಗ ಏನೋ ತಲೆನೋವು ಜ್ವರ ಅನ್ಕೊಂಡು ಬಿದ್ದವನೆ. ಬೆಳಗ್ಗೆ ಮಾತ್ರ ತಂದು ಕೂತ್ನೆ ನುಂಗ್ಬಿಟ್ಟು ಮುಡ್ಗವನ್ ಮನೆಯಾಗ ಎತ್ತಾಳೆ ಗೊತ್ತಂತಕ. ಎತ್ತೋದ್ರು ಬರ್ಬೇಕು ನನ್ಕೊಂತಕ್ಕೆ ನಾನೇ ಗತಿ ಅವನ್ಕ. ಅಲ್ಲಿ ಅಮ್ಮ ಅಂಬಾನಿ ಮಗನ ಮದುವೆ ಮಾಡೋದಕ್ಕ ಈ ಫೋನು ರೀಚಾರ್ಜ್ಗೆಲ್ಲ ಜಾಸ್ತಿ ಮಾಡ್ಬಿಟ್ಟವನ. ಅಲ್ಲಿ ಅಮ್ಮ ಏನ ಮದುವೆ 15 ದಿವಸದಿಂದ 1 ತಿಂಗಳಿಂದ ನಡೀತಾ ಇದೆ. ನಾನೆಲ್ಲ ಇವತ್ತೆಲ್ಲ ಮದುವೆ ಆಗೋಗಿರ್ಬೇಕು, ಇವತ್ತೆಲ್ಲ ಮದುವೆ ಆಗೋಗಿರ್ಬೇಕು ಅನ್ಕೊಂಡಿದ್ದೀನಿ. ಮದುವೆ ಅಲ್ಲಂತೆ, ಏನೇನೋ ಫಂಕ್ಷನ್ಗಳಂತೆ. ಅಯ್ಯೋ ಒಳ್ಳೆ ಓನು ಅಲ್ಲ. 199 ರೂಪಾಯಿ ಇದ್ದಿದ್ನ 200 ರೂಪಾಯಿ ಮಾಡೋನಂತೆ. ಇವಾಗ ಮುಂಚೆ 28 ದಿವಸ ಇತ್ತು, ಇವಾಗ 18 ದಿವಸನ ಏನೋ ಮಾಡಕ್ಬಿಟ್ಟವನಂತಲ್ಲೇ. ಅಯ್ಯೋ ಅವನೆಲ್ಲ ನಾವು ಹೋಗ್ಕೊಂಡ್ಲಿ ಅಮ್ಮ. 2,000 ಬಂದು ಎಷ್ಟು ದಿನ ಆಯ್ತು? 2,000 ದುಡ್ಡೇ ಬರಿಲ್ಲಲ್ಲೇ, ಏನೋ ಮಾಡೋದು? ನಾನು ಅದಕ್ಕೆ ಕಾಯ್ತಾ ಇದ್ದೀನಮ್ಮ, ಏನಕ್ಕನ ಆತದೆ ಅಂತ ಬರೇ ಇಲ್ಲ. ಅಯ್ಯೋ ನಿಮ್ದಕ್ಕೂ ಒಬ್ರಿಗೆ ಅಲ್ಲ, ನಮ್ದಕ್ಕೂ ಕಾಯ್ತಾ ಇದ್ದೀವಿ. ಗೌರಿದು ಅಕ್ಕ ಇನ್ನೂ ಬಂದಿಲ್ಲ. ಬೀಳ್ತಾ ಬಾ ಬೈಯಟಿಗೆ ಬೀಳ್ತಾ ಬಾ ನಿಂತ. ಅದೇಕಮ್ಮ ಅವಳು ಹಂಗಳ್ತಾವಳೆ. ಅಯ್ಯೋ ಸಂಗೀತಿಯವರು ಅವ್ರ ಮಕ್ಕಳು ಬರ್ತಡೇ ಅಲ್ಲ, ದೇವಸ್ಥಾಪದ ಏನೋ ಕಾರ್ಡ್ ಹೊಡ್ಸವ್ರಮ್ಮ. ಅದನ್ನ ಪದ್ಯವ್ರ ಮನೆಗೆ ಕೊಟ್ಟಿದ್ರು. ಅವನು ಕಪಾಲಕ್ಕನು ನಂಗೆ ಬೇಕು ಅಂತ, ಇವಳು ನಂಗೆ ಬೇಕು ಅಂತ, ಇಬ್ರು ಕಿತ್ಲಾಟ. ಅದಕ್ಕೆ ಕಿತ್ತು ಅವನಿಗೆ ಕೊಟ್ಟಿದ್ದಕ್ಕೆ ಹತ್ಕೊಂಬತ್ತವಳೆ. ಅವ್ರದಮ್ಮ ಅದು, ಅವ್ರದೆಲ್ಲ ಕೇಳಿದ್ರೆ ಕೊಡ್ತಾರ ಅವರು. ಅಳ್ಕೊಡ್ದು ಸುಮ್ಮನೆ ಇರು. ಎಕ್ಬಿಡು ತಲೆ ಮೇಲೆ ಎಕ್ಕಿ ಕೂತ್ಕೊಂಡ್ಬಿಡು. ಅಟ್ಟುದ್ದೋಗ ಕೊತ್ಮರಿ ಎಗ್ದಂಗೆ ಎಗ್ರಿ ಕೂತ್ಕೊಂತಾಳೆ. ಏನ್ ಬುಕ್ಕೆ ಮುನು? ನಿಂಗೂ ಕೊಡ್ತಾರೆ ಕಲ್ದಿರೋ ಅವ್ರು ಗೀಸ್ಕೊಂಡು ಇಟ್ಕೊಂಡು ಅಳ್ಕೊಡ್ದು. ಯಾಕೆ ಅಳೋದು? ಅಳ್ತಾರ ಅಳ್ಕೊಡ್ದು. ಅವ್ರು ನಿಂಗೂ ಕೊಡ್ತಾರೆ ಕಲ್ದಿರೋ. ಕೊಡ್ತಾವ್ರೆ ನಾವು ಊರಾಗೆಲ್ಲ ನಿಮ್ಮನ್ಕು ಬಂದು ಕೊಡ್ತಾರೆ ಕಲ್ದಿರಿರು. ಅಳ್ಕೊಡ್ದು. ನಿಮ್ಮನ್ಕು ಕೊಡ್ತಾರೆ ಕಲ್ದಿರಿರು. ಬುಕ್ ಅಲ್ಲ ಕಲ್ದಿರ ಅದು, ಬುಕ್ ಅಲ್ಲ ಅದು, ಲಗ್ನ ಪತ್ರಿಕೆ ಅದು. ಎಲ್ಲಾರು ಇಲ್ಲೇ ಇದ್ದೀರಾ? ಮನೆಗಳ ಹತ್ರಕ್ಕೆ ಹೋಗೋ ಬಾಧೆ ತಪ್ಪು ನಂಕ. ಏನಮ್ಮ ನನ್ನ ಮೊಮ್ಮಗಳದು ಬಲೆ ಗಲಾಟೆ. ಆ ಪದ್ಯವ್ರ ಮನೆಗೆ ಕೊಟ್ಟಿದ್ದೀರಾ, ಅದು ಬೇಕಂತೆ. ಫಸ್ಟ್ ನನ್ನ ಮೊಮ್ಮಗಳು ಕೊಟ್ಬಿಡಿ ಅಮ್ಮ. ಲೇ ಸಂಗೀತ, ಬುಕ್ ಅಲ್ಲಮ್ಮ ಇದು, ಇನ್ವಿಟೇಷನ್ ಇಂದ. ನೋಡಮ್ಮ ಇವಾಗ ನಗು ಬಂತು. ಇಷ್ಟೊತ್ತು ಅಳ್ತಾ ಇದ್ಲು, ಇವಾಗ ನೆಗಿತಾವಳು ನೋಡು. ಯಾವಾಗ ಬಂದಕ್ಕ ಅಖಿಲಕ್ಕ? ನಾನ್ ಬಂದು 3-4 ದಿವಸ ಆಯ್ತು. ಗೌರಿ ಕೊಟ್ಟಿದ್ರಲ್ಲ ಅದೇ ಸಾಕಾಗಿತ್ತಲ್ಲ ಸಂಗೀತ. ಇಲ್ಲಿ ಬಿಡು ಸುನಂದಕ್ಕ, ಇಲ್ಲಿ ಬಿಡು ಅವಳು ಇಟ್ಕೊಂಡ್ಲಿ. ಎಲ್ಲ ಬರ್ಬೇಕು. ಟಿ ಗಾಡಿ ಮಾಡಿರ್ತೀರಿ ಸುನಂದಕ್ಕ, ಜಯಮಜ್ಜಿ, ಗೌರಕ್ಕ, ಸರೋಜಕ್ಕ, ಫಾತಿಮಕ್ಕ ಎಲ್ಲಾರು ಬರ್ಬೇಕು. ಟಿ ಗಾಡಿ ಮಾಡೈತೆ. ಬಂದು ಬರ್ತಡೇ ಮುಗಿಸ್ಕೊಂಡು ಊಟ ಮಾಡ್ಕೊಂಡು ಬರ್ಬೇಕು ನೀವೆಲ್ಲರೂ. ಅಯ್ಯೋ ಬತ್ತೀರೇಳಿ ಅಮ್ಮ, ಬತ್ತೀರೇಳು. ಅದಕ್ಕಿನ್ನ ಕೆಲಸ ಏನು ನಮ್ಕ? ನಿಮ್ಮನೆ ಫಂಕ್ಷನ್ಗೆ ಬರಲ್ಲ ಅಂತೀರ ನಾವು? ಬತ್ತೀರಿ. ಬಾಯಿ ಮಾತಾಗಿ ಹೇಳೋದಲ್ಲ, ಬರ್ಬೇಕು. ಟಿ ಗಾಡಿ ಬರ್ತದೆ, ಕರ್ಕೊಂಡು ಹೋಗ್ತದೆ, ಕರ್ಕೊಂಬಂದು ಬಿಡ್ತದೆ. ಆರಾಮಾಗಿ ಬರ್ಬೇಕು ನೀವೆಲ್ಲನೂ. ಅಕ್ಕ ಬೆಂಗಳೂರಾಗೆ ಮಾಡ್ತಾ ಇರೋದು ಅಖಿಲಕ್ಕ? ಹ್ಞೂ ಗೌರಿ, ಅಲ್ಲೇ ಮಾಡ್ತಾ ಇರೋದು. ಚೌಟ್ರಿ ಬುಕ್ ಮಾಡಿದಿರಿ? ಅದೇನು ಬರ್ತಡೇಕ ಚೌಟ್ರಿ ಬುಕ್ ಮಾಡಿರೋದು? ನಾಮಕರಣ ಆಗಿದ್ರು ಚೌಟ್ರಿ ಬುಕ್ ಮಾಡ್ತಾ ಇದ್ರಲ್ಲ, ಅದಕ್ಕೆ ಬರ್ತಡೇಕ ಚೌಟ್ರಿನ ಬುಕ್ ಮಾಡಿಬಿಟ್ಟಿದ್ದೀರಿ. ಹ್ಞೂ ಸರಮ್ಮ ಬರ್ತೀರಿ. ಎಲ್ಲ ಹಂಚ್ಬಿಟ್ರೆ ಕಾರ್ಡ್ಗೆ ಯಾವಾಗೆ? ಇನ್ನ ಇಲ್ಲಕೋ, ಇನ್ನ ಇಲ್ಲ. ಇನ್ನ ನಿಮ್ಮ ಹೆಣ್ಮಗು ಮನೆಗೆ ಹೋಗ್ಬೇಕು. ಜಂಜಮ್ನವ್ರ ಮನೆಗ, ಶೋಭಿತಾ, ಆಮೇಲೆ ರಾಧವ್ನು ಅವ್ರ ಮನೆಗ ಎಲ್ಲ ಕೊಟ್ಬಿಟ್ಟು ಬರ್ಬೇಕು. ಹ್ಞೂ ಸರಿ ಕೊಡೋಗ್ರಮ್ಮ. ಇನ್ನ ಎಷ್ಟು ದಿನ ಅದು ಬರ್ತಡೆ? ನಾಳೆ ಇಲ್ಲ ನಾಳೆದಕ್ಕೋ. ಎಲ್ಲಾರು ಬರ್ಬೇಕು. ಫಾತಿಮಾ ನೀನು ಬರ್ಬೇಕು. ಸರೋಜಮ್ಮ, ಗೌರಿ, ಸುನಂದ, ನಮ್ಮಿನು ನೀನು ಬರ್ಬೇಕೆ? ಎಲ್ಲ ಸುನಂದಕ್ಕ ನಿಮ್ ಸೊಸೆ ಅಳಗೆ ಏನೋ ಮಾಡ್ತಾ ಇರ್ಬೇಕಮ್ಮ. ಎಲ್ಲಾರು ಬರ್ರಿ, ನಾವ್ ನೋಡ್ತೀರಿ. ಇನ್ನು ಬೇರೆ ಕಡೆ ಕೊಡ್ಬೇಕು. ಹ್ಞೂ ಸರಿ ಆಯ್ತು. ಗೌರಿ ಅಕ್ಕ ಬರೋಣ? ಹ್ಞೂ ಸಂಗೀತ ಆಯ್ತು. ಅದ್ ಯಾವತ್ನೆಲ್ಲ ಮನೆಯಾಗಿದ್ರು. ನನ್ನ ತಂಗಿನೂ ಬಂದವಳೆ ಸಿಂಚನ, ಏನೋ ಮಾತಾಡ್ತಾ ಇದ್ರು. ನಾವಿಬ್ರಿಂಗೆ ಕೊಟ್ಬಿಟ್ಟು ಹೋಗೋಣ ಅಂತ ಬಂದ್ರಿ. ಹ್ಞೂ ಸರಿ ಆಯ್ತು. ಇದೇನ್ಲಿ ಕಾರ್ಡ್ ಹಿಂಗ್ ಓಡಿಸೋರೆ ಬರ್ತಡೇಕ? ನಮ್ಮೂರಾಗ ಮೋದಿಗೂ ಕೂಡ ಹಿಂಗ್ ಓಡಿಸಲ್ಲ. ಅಯ್ಯೋ ದಂಡಿಗಿರೋರು ಹೆಂಗೋ ಖರ್ಚಾಗಬೇಕಲ್ಲ ದುಡ್ಡು. ಏನೋ ಒಂದು ಮಾಡ್ತಾರೆ. ನಮ್ಮಂಗೆ ಕೂಲಿ ನಾಲಿ ಮಾಡೋರಾ? ಕೂಲಿ ನಾಲಿ ಮಾಡೋರಾದ್ರೆ ಅಯ್ಯೋ ತಡಿಯಪ್ಪ 100 ರೂಪಾಯಿ ಇದ್ರೆ ಏನಕ್ಕನ ಆಗ್ತದೆ ಕಷ್ಟಕ್ಕಂತ ದಂಡಿಗಿರೋರು ಹೆಂಗೋ ಖರ್ಚು ಮಾಡ್ತಾರೆ. ಲೇ ಸುನಂದಿ ಹೋಗ್ಬೇಕ್ಲೇ ರೆಡಿಯಾಗಿ, ಮಗುನ ಎತ್ಕೊಂಡ ಹೋಗ್ಬಿಟ್ಟು ಬರೋಣ. ಹೋಗ್ಬೇಕಮ್ಮ. ಅಯ್ಯೋ ಬುಕ್ ಅಲ್ಲಲೇ ಅದ್ಲೇ ಲಗ್ನ ಪತ್ರಿಕೆಲೇ ಬುಕ್ಕು ಅಂತಾನೆ ಹಿಡಿದ್ಬಿಟ್ಟವಳೆ. ಅಯ್ಯೋ ರಾಧಕ್ಕ, ಓ ಏನೋ ಮದ್ದಮ್ಮ ಬೀಗನ್ ಕರ್ಕೊಂಡ್ ಬಂದ್ಬಿಟ್ಟಿದ್ಯಾ?
ನನ್ನ ಮೊಮ್ಮಗಂದು ಬರ್ತಡೇ ಅಲ್ಲ ಅದಕ್ಕ, ಅದಕ್ಕೆ ಕೂಗಕ್ಕೆ ಬನ್ನಿ. ನನ್ನ ಮೊಮ್ಮಗಂದು ನಿನ್ನ ಮಗಂದು ಎಲ್ಲ ಒಂದೇ ಕಿತ ಬರ್ತಡೇನಮ್ಮ. ಹಿಂದಕ್ಕ ಎಲ್ಲ ಬಂದ್ಬಿಡ್ಬೇಕು. ಎಲ್ಲ ರೇಣ್ಕಮ್ಮನವ್ರ ಮನೆ ಹತ್ರಕ್ಕೆ ಹೋದ್ರೆ ಅವ್ರು ಯಾರು ಇಲ್ಲ, ಮನೆ ಬೀಗ ಹಾಕದೆ. ಕೂತ್ಕೊಂಡ್ರಮ್ಮ, ಹೋಗಿರಂತೆ. ಇಲ್ಲಕ್ಕ ಇಲ್ಲ ಇಲ್ಲ ಕೆಲಸದ ಹೋಗ್ಬೇಕು. ಅವ್ರಿಲ್ಲಮ್ಮ, ಊರು ಸೇರ್ಬಿಟ್ರು. ಇವಾಗ ನಮ್ಮ ಊಟದ ಮನೆಗೆ ಇರೋದು. ಅಲ್ಲೇ ತೋಟ ತಡಿಕೆ ಮಾಡ್ಕೊಂಡು ಅಲ್ಲೇ ಅವ್ರೆ, ಇನ್ನೇನು ಇಲ್ಲಿಗೆ ಬರಲ್ಲಂತೆ. ಎಲ್ಲ ಇಲ್ಲಿ ನೀರು ಬೇರೆ ನಿಂತೋದ್ವಾ, ಏನು ಕೆಲ್ಸಗಳಿಲ್ಲ ಏನೂ ಇಲ್ಲ. ಅಲ್ಲೇ ಅವ್ರೆ ನಮ್ಮ ಅಣ್ಣ ತಮ್ಮನವರು ಎಲ್ಲ ಎದ್ದು ಬಿಡ್ತಾರೆ. ಅದಕ್ಕೆ ಅವ್ರು ಊರು ಸೇರಿಬಿಟ್ರು. ಹೆಂಗೋ ರಾಜಪ್ಪನ ದ್ಯಾಮ್ನವ್ರು ನೀರು ಬಿಡ್ತಾರೆ. ಅದಾಗೇನೋ ಅವನು ಸಣ್ಣ ಪುಟ್ಟ ಬೆಳಗ್ಲಿಕ್ಕೊಂಡು ಅವನವನೇ ಇವರು ಊರು ಸೇರಿಬಿಟ್ರು. ಅಲ್ಲೇ ಅವ್ರೆ. ಏನು ನಾಮಕರಣ ಮಾಡ್ತೀರಾ, ಬರ್ತಡೇ ಮಾಡ್ತಾ ಇದ್ದೀರಿ? ಇಲ್ಲಾಗ ನಾಮಕರಣ ಮಾಡೋಕ್ಕಾಗಿಲ್ಲ, ಅದಕ್ಕೆ ವರ್ಷಕ್ಕೆ ಬರ್ತಡೇ ಮಾಡೋಣ ಅಂತ ಬಂದ್ಬಿಡ್ಬೇಕು. ಮಗಳಿಗೂ ಹೇಳಕ್ಕ, ಮಗಳು ಎಲ್ಲವಳ ನಮಗೆ ತಿಳಿದ್ವಾ? ಹ್ಞೂ ಹೇಳ್ತೀನಿ ಹೇಳಮ್ಮ. ಸಂಗೀತ ಬರಲೇನೋ? ಯಾಕೆ ಎಲೆಕ್ಷನಾಗ ನನ್ನ ಮೇಲೆ ಗೆದ್ದುಬಿಟ್ಲು ಅಂತ ಏನೋ ಜಂಬ ಬಂದ್ಬಿಟ್ಟದ, ಇಲ್ಲ ನನ್ನನ್ನು ಮಾತಾಡ್ಸ್ಕೊಡ್ದು ಅಂತಾನ? ಅವಳು ನಮ್ಮನೆ ಸೊಸೆನೆ ತಾನೆ, ನಾನು ಅವಳು ಒಂದೇ ಮನೆ ಸೊಸೆ ತಾನೆ. ನಮ್ಮಿಬ್ಬರಾಗ ಏನು ಮನಸ್ತಾಪ? ಅವಳು ಗೆದ್ರು ಒಂದೇ, ನಾನು ಗೆದ್ರು ಒಂದೇ. ಹಂಗೇನಿಲ್ಲಕ್ಕ, ಹಂಗೇನಿಲ್ಲ. ಮಗು ಏನು ಅಳ್ತದೆ ಅಂತ ಫೋನ್ ಮಾಡಿದ್ಲು ಎಮ್ಮನು ಲಲಿತಮ್ಮನು, ಅದಕ್ಕೆ ಹೋದ್ರು. ಅಕ್ಕನು ತಂಗಿಯರಿಬ್ರು ಹೋದ್ರು. ಹೆಂಗು ಬರ್ತಡೇಗೆ ಬರ್ತಿಲ್ಲ, ಮಾತಾಡಿದ್ರೆ ಆಯ್ತು ಬಿಡು. ಅದ್ರಾಗೇನಂತೆ? ಯಾರು ಗೆದ್ರೆ ಏನು? ಅದೇ ಯಾರು ಗೆದ್ರೇನೋ, ಅವಳು ಗೆದ್ರೇನು ನಾನು ಗೆದ್ರೇನೋ, ಇಬ್ರು ಒಂದೇ ಮನೆ ಸೊಸೆಗೆ ತಾನೆ. ಇವ್ರನ್ನ ಪದ್ಮಮ್ಮನವ್ರ ಮನೆಗೆ ಕೂಗಿದ್ರೇನೋ, ರಾಜಪ್ಪನ ಪದ್ದಿನ ಎಲ್ಲ? ಹ್ಞೂ ಕೂಗಿದ್ರಕ್ಕ. ಕೂಗ್ರೆ ಬರೋದು ಬಿಡೋದು ಅವ್ರಿಷ್ಟ. ಬಂದರೆ ಬರ್ರಿ, ಬಿಟ್ರೆ ಬಿಡ್ಲಿ. ಬಿದ್ದಿರೋ ಮಾತು ಎದ್ದಿರ್ಲಿ ಅನ್ನೋದು ಕೂಗೋದೊಂದು ಮಾತು ಕೂಗಬೇಕು. ಅದೇ ಕೂಗಿದ್ದೀರಿ. ಕೂತ್ಕೊಂಡ್ರಮ್ಮ, ಕಾಪಿ ನಾನು ಎತ್ತೀನಿ, ಕುಡ್ಕೊಂಡು ಹೋಗಿರಂತೆ. ಇಲ್ಲಕ್ಕೋ ಇಲ್ಲ ಇನ್ನು ಭದ್ರಪ್ಪನವ್ರು ಮನ್ಕೋಬೇಕು, ಅವ್ರಿಗೆ ಕೊಡಬೇಕು. ಓ ಹೌದಾ, ಸರಿ ಆಯಿತು. ಹ್ಞೂ ಸರಿಕ್ಕ, ನಾವು ಹೋಗಿ ಬರ್ತೀರಿ. ಹ್ಞೂ ಸರಮ್ಮ, ನಾನು ಬೆಂಗ್ಳೂರಿಗೆ ಬರಬೇಕು ನನ್ನ ಮಗಳ ಮನೆಗೆ. ಬಂದು ಹಂಗೆ ಬರ್ತೀನಿ ಹೇಳಿ. ಏನ್ ಮಾತಾಡ್ತಾ ಇರೋದು ನನ್ನ ಮುದ್ದು ಕಂದ? ಅಮ್ಮ ಬೇಕಾ ನಿಂಗೆ? ಓಹೋ ಇದೇನಿದು? ಸೂರ್ಯನ್ ಈ ಕಡೆ ಹುಟ್ಟವನೆ, ಆ ಕಡೆ ಹುಟ್ಬಿಟ್ಟವನೆ. ಅಖಿಲಮ್ಮ, ಹಾ ಏಯ್ ಚಿನಿ, ಅಜ್ಜಿ ಮನೆಗೆ ಬರಲ್ಲ ನೀನು? ಎಷ್ಟು ದಿನ ಆಯ್ತು ಬಂದು? ಹಾ ಏನ್ ಕಳ್ಸೋತನ ಬೇಡ ಮಗುನನು ಶೋಭಿತನದ್ದನುನಾ? ಎಲ್ಲದಕ್ಕೆ ಬಿಡುವೆ ಇರಲ್ಲ. ಸಾಯಂಕಾಲ ಬರ್ತಾರ ಇಬ್ರು ಸೇರ್ಕೊಂಡು ಮನೆ ಕೆಲಸ ಮಾಡೋದು, ಅದು ಇದು ಅದನ್ನು ಮಗುನ ಎತ್ಕೊಂತಾನೆ. ಹಿಂಗೆ ಕೆಲಸ ಸರೋತದತ್ತಿಗೆ. ಕೂತ್ಕೊಳ್ರಿ ಅಖಿಲಮ್ಮ. ಬೀಳ್ತೀಯ, ಮುಂದಕ್ಕೆ ಬೀಳ್ತೀಯ. ಯಾರು ಬಂದಿರೋದು? ಅಜ್ಜಿಗಳು ಇಬ್ರು ನಿನ್ನ ನೋಡಕ್ಕೆ ಎಷ್ಟು ದಿನಕ್ಕೆ ಬಂದವ್ರು ನೋಡು ನಿಮ್ ದಾಮ್ ಅಜ್ಜಿ ನೋಡು. ಏನ್ ಹೇಳ್ತಾ ಇರೋದು ನೀನು? ಕಳ್ಳ ಬರಕ್ಕಾಗಿಲ್ಲ ಊರಿಗೆ? ಅಲ್ಲಮ್ಮ, 3 ಒಂದಕ್ಕಿತ್ತ ವರ್ಷದ ಬರ್ತಡೇ ಮಾಡ್ಬಿಡೋಣ ಅಂತ ನಾನು ಅನ್ಕೊಂಡ್ರೆ ನೀವ್ಯಾಕ ಬೇಡ ಅಂದ್ರಂತೆ? ಹಾ ಭದ್ರಪ್ಪನಿಲ್ಲ? ಅಯ್ಯೋ ಅಖಿಲಕ್ಕ, 3 ಹೆಂಗ್ ಮಾಡೋದು ಹೇಳು, ನೀನೇ ಹೇಳು. 3 ಒಂದಕ್ಕಿತ್ತ ಹೆಂಗೆ? ಅದು ಸಲ್ಲಲ್ಲ ಬಿಡಕ್ಕ. ಏನೋ ಒಬ್ರು ಆದ್ರೆ ಪರವಾಗಿಲ್ಲ, 3 ಜನಕ್ಕೂ ಅಂತಂದ್ರೆ ಅದು ಒಂದು ಬರಲ್ಲ. ಅದಕ್ಕೆ ಬೇಡ ಅಂತಂದೆ. ಇನ್ನೊಂದು ದಿವಸ ಇಟ್ಕೊಳ್ಳೋಣ ಅಂದ್ಬಿಟ್ಟು 3 ಜನಕ್ಕೂ ಒಂದಕ್ಕಿತ್ತ ಮಾಡಬಾರ್ದಲ್ಲಕ್ಕ. ನಿನಗೆ ತಿಳಿದಿರೋದು ಏನೈತೆ? ನಾವು ಅದೇ ನಮ್ಮ ಅನ್ಕೊಂಡಿದ್ದು, 3 ಜನಕ್ಕೂ ಯಾಕೆ ಒಂದಕ್ಕಿತ್ತ ಮಾಡೋದು ಅಂತ. ನಮ್ಮ ಯಜಮಾನ್ರ ಈ ನಡುವೆ ಇರೋದೇ ಇಲ್ಲಕ್ಕ. ಅಲ್ಲಿ ಟ್ರಿಪ್ಪು ಇಲ್ಲಿ ಟ್ರಿಪ್ಪು, ಇನ್ನು ವಯಸ್ಸಾಯ್ತು ನಂಗೆ ಏನು ಬೇಕು ಅಂತ ಟ್ರಿಪ್ಗೆ ತಿರ್ಗೋದೆ ಸರೋಗದ. ಅಪ್ಪನು ಯಾವಾಗ ಹಂಗೆ ಬರ್ತಾನೆ. ಸರಿ ನಾನು ಓದ್ತೀನಿ, ಇನ್ನೇನು ಬೇಕು ವಯಸ್ಸಾದ್ಮೇಲೆ ಅಂತ ಓದ್ತಾನೆ. ಅಯ್ಯೋ ಅದೆಲ್ಲ ಸುತ್ತಾನೋ, ಅದೇನೋ ಫೋನ್ ಮಾಡಿದ್ರೆ ಆರಾಮಾಗಿದ್ದೀನಿ, ನೀವು ಆರಾಮಾಗಿರ್ರಿ ಅಂತಾನೆ. ಅದಕ್ಕೆ ನಾವತ್ತ ಬಿಟ್ಬಿಟ್ಟಿದ್ದೀರಿ ಇನ್ನೇನು ಬೇಕು ಅಂತ. ಎಲ್ಲ ವಯಸ್ಸಾದ ಕಾಲದಾಗ ನಮಗೆ ಇದ್ರೆ ಸಾಕು ಬಿಡಮ್ಮ, ಎಲ್ಲ ಓಡಾಡ್ಕೊಂಡು ಬರಲಿ ಬಿಡು. ಇನ್ನೇನು ಬೇಕಾ ಅಪ್ಪನ್ಕ? ಏನು ಗಲಾಟೆ ಮಾಡಲ್ಲ ಜಜ್ಜಮ್ಮ ಮಗುವ? ಇಲ್ಲಕ್ಕ, ಏನು ಗಲಾಟೆ ಮಾಡಲ್ಲ. ಎಲ್ಲರೂ ಬರ್ತಡೇಗೆ ಬರ್ಬೇಕಮ್ಮ. ಧನು ನೀನು ಎಲ್ಲರೂ ಬರಬೇಕು. ಅಜ್ಜಿ ನೋಡಕ್ ಬರಲ್ಲ ನೀನು? ಯಾಕಲ್ಲ, ಎಷ್ಟು ದಿನ ಆಯ್ತು ನೀನು ಬಂದ? ಬರಲ್ಲ ನೀನು? ಅಮ್ಮನ ಬರ್ತಾಳೆ ನೋಡು ನಿಮ್ಮ ಅಜ್ಜಿ. ಇವಾಗ ಓದಕ್ ಕಲ್ಸೋಳೆ ಮಗುನ ನಿಮ್ಮ ಅಜ್ಜಿ ನೋಡ್ಕೊಳೋದು. ಮನೆ ಕೆಲಸ ಮಾಡ್ಕೊಂಡು ನಿನ್ನ ನೋಡ್ಕೊಂಡು ಇವಾಗ ಬೇಕಾಗಿತ್ತ ನಿಮ್ಮ ಅಜ್ಜಿಗೆ ಇದೆಲ್ಲನೂ? ನಿಮ್ಮ ಅಮ್ಮನ ಮನೆಗೆ ಆರಾಮಾಗಿರ್ಬೋದಾಗಿತ್ತಲ್ಲ. ಓದ್ಲಿ ಬಿಡೋದ್ಗೆ ಏನ್ ಕೆಲಸ ಐತೆ? ಬೆಳಗ್ಗೆ ಇಬ್ರು ಸೇರಿ ಅಡಿಗೆ ಮಾಡಿರ್ತೀರಿ, ಆಮೇಲೆ ಅವ್ನು ಮಲ್ಕೊಂಡಾಗ ನಾನು ನನ್ನ ಕೆಲಸ ಮಾಡ್ಕೊಂತೀನಿ. ಓದ್ಲಿ ಅವಳು ಚೆನ್ನಾಗಿರ್ಲಿ. ಏನೋ ಮಾಡ್ರಮ್ಮ ಜಲ್ದಮ್ಮ, ನಾವು ಬರೋಣ. ನಾವು ಹೋಗಿ ಬರ್ತೀರಮ್ಮ. ಇನ್ನೂ ಕೆಲ್ಸಗಳವೆ. ಇವಾಗ ದ್ಯಾವಮ್ಮನ ಊರಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಇನ್ನು ಅಲ್ಲಿ ಬೆಂಗಳೂರಾಗೂ ಇನ್ನೂ ಕಾರ್ಡು ಕೊಟ್ಟಿಲ್ಲ. ಇಲ್ಲೆಲ್ಲ ಮುಗಿಸ್ಕೊಂಡು ಆಮೇಲೆ ಬೆಂಗ್ಳೂರಿಗೆ ಹೋಗೋಣ ಅಂದ್ಬಿಟ್ಟು ಅದಕ್ಕೆ ಬಂದ್ರೆ. ಕಾಪಿನ ಇಕ್ಕೊಂಬತ್ತೀರ ಕಾಪಿಗೆ? ಬೇಡಮ್ಮ ಜಲ್ಜಮ್ಮ, ಬೇಡ ಇವಾಗ ಕಾಪಿ ಕುಡ್ದು ಹೊಟ್ಟೆ ಎಲ್ಲ ಊದ್ಕೊಂಡ್ಬಿಟ್ಟೈತೆ ಹೋಗಿದ್ದ ಹತ್ರ ಎಲ್ಲನೂ. ಎಲ್ಲರೂ ಬರ್ಬೇಕಮ್ಮ. ಭದ್ರಾಪುನ್ ಬಂದ್ರೆ ಭದ್ರಾಪುನ್ಕು ಹೇಳುವ, ಎಲ್ಲರೂ ಬರಬೇಕು. ಮೂನಕ್ಕೆ ಬರ್ತೀರಿ?